ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಳಬೆಳಿಗ್ಗೆ ಎದ್ಬಿಟ್ಟು ಇವಾಗೊಂದು ಟೈಮು 5 ಗಂಟೆ ಆಗಿದೆ. ಸೊ ಬೆಳಬೆಳಿಗ್ಗೆ ಎದ್ಬಿಟ್ಟು ಒಂದು ಕಡೆ ನಾವು ಹೊರಟಿದ್ದೀವಿ. ಸೊ ಅದು ಎಲ್ಲಿಗೆ, ಏನು ಕತೆ ಅನ್ನೋದನ್ನು ನಾನು ನಿಮಗೆ ಹೋಗ್ತಾ ಹೇಳ್ತೀನಿ. ಅದೇ ರೀತಿ ಅಪರೂಪಕ್ಕೆ ಹಲವಾರು ದಿನಗಳ ನಂತರ ಮತ್ತೊಂದು ನನ್ನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಹೋಗ್ತಾ ಮಾತಾಡೋಣ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಬನ್ನಿ ಸದ್ಯಕ್ಕೆ ಹೊರಡೋಣ. ಇವಾಗ ನಮ್ಮ ಸಿಲ್ಕಿ ರೆಡಿ ಇದ್ದಾಳೆ. ಸೊ ಇವಳನ್ನ ಸ್ವಲ್ಪ ಮೇಕಪ್ ಮಾಡ್ಬಿಡೋಣ. ಸ್ವಲ್ಪ ಒರೆಸ್ಬಿಟ್ಟು ಧೂಳೆಲ್ಲ ತಟ್ಟಿ ಕ್ಲೀನ್ ಮಾಡ್ಬಿಡೋಣ ಹೊರಡೋಕ್ಕೂ ಮುಂಚೆ. ಸೊ ರಾಣಿಯಲ್ಲಿ ನಿಂತಿದ್ದಾಳೆ ರೆಡಿಯಾಗಿ. ಇವಾಗ ಆ್ಯಕ್ಚುಲಿ ನಮ್ಮ ಅಮ್ಮ ಮನೆ ಹತ್ರ ಬಂದ್ವಿ. ಇಲ್ಲಿಂದ ಹೋಗಿ ಅಮ್ಮನ ಮತ್ತು ತಂಗಿನ, ನನ್ನ ಮಗಳು ಕೂಡ ಇಲ್ಲೇ ಇದ್ದಾಳೆ. 2 ದಿನದಿಂದ ಅಮ್ಮ ಮನೇಲೇ ಇದ್ದಾಳೆ. ಸೊ ಅವಳನ್ನ ಕರ್ಕೊಂಡು ಹೋಗ್ಬೇಕು ಇವಾಗ. ಸೊ ಹೋಗ್ತಾ ಇರೋ ರೀಸನ್ನು ಏನು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ನಾನು ಮೇಯ್ನಾಗಿ ಹೋಗ್ತಿರೋದೆ ಮಗಳಿಗೋಸ್ಕರ. ಹೋಗ್ತಿರೋದು ಎಲ್ಲಿಗೆ ಅಂತ ಕೂಡ ಒಂದು ಕ್ಲೂ ಕೊಡ್ತೀನಿ. ಮೈಸೂರು ಕಡೆ, ಹಾಗೆ ಮೈಸೂರಿಂದ ಒಂದು ಸ್ವಲ್ಪ ಆ ಕಡೆ. ಅದು ಎಲ್ಲಿಗೆ ಅಂತ ಹೋಗ್ತಾ ಹೇಳ್ತೀನಿ. ಬನ್ನಿ. ಇನ್ನೇನು ಅಮ್ಮ ಮನೆ ಹತ್ರ ರೀಚ್ ಆದೆ, ಅವ್ರನ್ನೂ ಪಿಕ್ ಮಾಡಿಕೊಂಡು ಸೊ ಅಲ್ಲಿಂದ ಹೊರಡೋಣ. ಇನ್ನೂ ರೆಡಿ ಆಗಿಲ್ವಾ ಗಾಯ್ಸ್? ಹಲೋ, ಎಲ್ಲಿ ಅಮ್ಮನು? ಗುಮೋನಿ. ಓ ಕುഞ്ഞിಗೆ ಜೂಜು ಬಂತ, ನಿದ್ದೆ ಹೋಗಿಲ್ವ ಇನ್ನು? ಹಲೋ ಮೋನ. ಇವಳು ನೋಡಿ ಬರಲ್ವಂತೆ. ಹೋಗ್ತಿರೋದೇ ನಿನಗೋಸ್ಕರ. ನೀನು ಬರಲ್ಲ ಯಾಕೆ? ಪಾರು ಬರಲ್ಲ ಏನಂತ? ಬೆಳಿಗ್ಗೆನೆ ಮಗುನ ಎಬ್ಸ್ಕೊಂಡು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲೋಗ್ತಿರೋದು? ಪಾರು ಎಲ್ಲೋಗ್ತಿರೋದು ನಾವು? ಯಾಕೆ? ಏನಾಯ್ತು ಹೊರಡೋಣ. ಸೊ ಹಾಗಾದ್ರೆ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ರೆಡಿ ಇದ್ದಾರೆ. ಸೊ ಇನ್ನೊಂದು ನಾವು ಇಲ್ಲಿಂದ ಹೊರಡ್ತೀವಿ. ನಮ್ಮ ಪ್ರಯಾಣ ಮೈಸೂರು ಕಡೆ, ಮೈಸೂರಿಂದ ಆ ಕಡೆ. ಪಾರು ನೀನು ಬರಲ್ಲ. ನೀನು ಹೊರಡೋಕ್ಕೂ ಮುಂಚೆ ಒಂದು ಕಾಫಿ ಬ್ರೇಕು. ಟ್ರಿಪ್ಪು ಸ್ಟಾರ್ಟೇ ಆಗಿಲ್ಲ, ಆಗಲೇ ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಕುಡಿದ್ಬಿಟ್ಟು ಹೊರಡೋಣ ಅಂತ ಪ್ಲ್ಯಾನ್. ಎಲ್ಲ ಕುತ್ಕೊಂಡು ಕುಡಿತಾ ಇದ್ದೀವಿ ಕಾಫಿ. ಬನ್ನಿ ನೀವು ಕಾಫಿ ಕುಡಿಯೋಣ. ಅರ್ಲಿ ಮಾರ್ನಿಂಗ್ 6 ಗಂಟೆ ಆಗೋಯ್ತು. 5 ಗಂಟೆ ನಮ್ಮ ಮನೆಯಿಂದ ಹೊರಟ್ವಿ. 6 ಗಂಟೆ ಆಯಿತು. ಇಲ್ಲಿಂದ 6 ಗಂಟೆ ಹೊರಟ್ರು ನಮಗೆ 6, 3, 9, 10 ಗಂಟೆ ಆಗುತ್ತೆ ರೀಚ್ ಆಗೋಕ್ಕೆ. ಡೆಸ್ಟಿನೇಷನ್ ಎಲ್ಲಿ ಅನ್ನೋದನ್ನು ಹೇಳ್ತೀನಿ. ಎಸ್, ಕಾಫಿ ಎಲ್ಲ ಕುಡಿದಾಯಿತು. ಸೊ ಇನ್ನು ನಮ್ಮ ಪ್ರಯಾಣ ಇವಾಗ ಶುರು ಆಗುತ್ತೆ. ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಕಾರು ರೋಡಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀನಿ. ಈ ಕಡೆ ಬರೋಕ್ಕೆ ಸ್ವಲ್ಪ ಕ್ರಾಸ್ ಒಳಗಡೆ ಬರೋಕ್ಕೆ ಸ್ವಲ್ಪ ಕಷ್ಟ. ಅದರಿಂದ ಎಲ್ಲ ಹೊರಡ್ತಾ ಇದ್ದೀವಿ. ಅಪ್ಪ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆ ಎಲ್ಲೂ ಬರಲ್ಲ. ನೀವು ನನ್ನ ಯಾವ ವ್ಲಾಗಲ್ಲಿ ನೋಡಿದ್ದೀರ ಅಪ್ಪನ ಹೇಳಿ ನೀವು? ಅವ್ರನ್ನ ಹೋಗೋರ್ಗೆ ಕಾರವ್ರಿಗೂ ಬರ್ತಾರಷ್ಟೇ ಟಾಟಾ ಮಾಡೋಕ್ಕೆ. ಅದಾದಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಸ್ನೇಹಿತರೆ, ಇವಾಗ ಆಲ್ಮೋಸ್ಟ್ ಮಂಡ್ಯ ಹತ್ರ ತಲುಪಿದ್ದೀನಿ. ಮಂಡ್ಯ ದಾಟಿದ್ದೀನಿ ಅಂತ ಅನ್ಕೋತೀನಿ. ಸೊ ಸ್ಪೀಡು ಸ್ವಲ್ಪ ಕಮ್ಮಿ ಮಾಡಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಕಾರಣ ಏನು ಅಂದರೆ, ನನ್ನ ಸಿಲ್ಕಿ ಟೈರ್ಗೆ ಸ್ವಲ್ಪ ಕೆಲಸ ಸಿಗ್ತಾ ಇದೆ ಅನ್ಕೋತೀನಿ. ಬಿಕಾಸ್ ರೀಸೆಂಟಾಗಿ ಟೈರು ಮತ್ತು ವೀಲ್ ಎರಡೂ ಚೇಂಜ್ ಮಾಡ್ತಿದ್ದೆ. ವೀಲು ಸ್ವಲ್ಪ ಬಾಡಿಯಿಂದ ಆಚೆ ಬಂದಿದೆ. ಸೊ ಇವಾಗ ಏನಾಗ್ತಿದೆ ಅಂದರೆ, ಹಳ್ಳದಲ್ಲ ಹೋದಾಗ, ಒಂದು ಸ್ಲೋಪ್ ಇದರಲ್ಲಿ ಹೋದಾಗ ಟೈರು ಬಾಡಿಗೆ ಟಚ್ ಆಗ್ತಿದೆ. ಸೌಂಡ್ ನನಗೆ ಕೇಳಿಸ್ತಿದೆ, ಚರಾಪರ ಸೌಂಡ್ ಕೇಳಿಸ್ತಾ ಇದೆ. ಸೊ ಆದ್ದರಿಂದ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಒಂದು ಕಡೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಬೇಕು ಏನು ಪರಿಸ್ಥಿತಿ ಅಂತ. ಸ್ಪೀಡಾಗಿ ಹೋಗೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಆ್ಯಕ್ಚುಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಕಡೆ ಟಯರ್ ಚೆಕ್ ಮಾಡೋಣ ಅಂತ ನೋಡಿದೆ. ಟಯರ್ ಪರಿಸ್ಥಿತಿ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಯಾವ ರೀತಿ ಉಜ್ಜಿದೆ ಅಂದರೆ ಟಯರು ನೋಡಿ, ಕಿತ್ಕೊಂಡೇ ಬಂದ್ಬಿಟ್ಟಿದೆ ಪೀಸ್ಗಳು. ಓ ಮೈ ಗಾಡ್, ಬೇಜಾರಾಗೋಯ್ತು ನೋಡಿ ಹೆಂಗಿದೆ. ಈವನ್ ಈ ಥರ ಮಾತಾಡಲ್ಲ, ಎರಡೂ ಕಡೆನೂ ಥರ ಆಗಿದೆ ನೋಡಿ.
ನೋಡಿ ಫುಲ್ ಕಿತ್ಕೊಂಬಂದ್ಬಿಟ್ಟಿದೆ. ಈ ಕಡೆಲ್ಲ ಫುಲ್ ನೋಡಿ ಪೀಸು. ಶಿಟ್, ಫುಲ್ ಸುತ್ತ ಹಂಗಾಗ್ಬಿಟ್ಟಿದೆ. ಸೊ ಇಷ್ಟೇ ಗ್ಯಾಪ್ ಇರೋದು ಆ್ಯಕ್ಚುಲಿ. ನೋಡಿ ಇಲ್ಲಿ ಟಯರು ನೋಡಿ, ಬಾಡಿನ ಎಷ್ಟು ಆಚೆ ಇದೆ, ಅರ್ಧ ಇಂಚ್ ಆಚೆ ಇದೆ ಟಯರು. ಸೊ ಅದು ಪ್ರಾಬ್ಲಮ್ ಆಗಿರೋದು ಇವಾಗ. ಸೊ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಫ್ರಂಟ್ ಟೈರ್ಗೆ ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಫ್ರಂಟ್ ಏನೂ ಆಗಿಲ್ಲ, ಫ್ರಂಟ್ ಚೆನ್ನಾಗೇ ಇದೆ. ಸೊ ಆ್ಯಕ್ಚುಲಿ ಬ್ಯಾಕಲ್ಲೇ ಜಾಸ್ತಿ ಆಗಿರೋದು, ಫ್ರಂಟ್ ಕೂಡ ಏನು ಚೆನ್ನಾಗಿದೆ, ಪ್ರಾಬ್ಲಮ್ ಏನೂ ಇಲ್ಲ. ಆ್ಯಕ್ಚುಲಿ ಅಷ್ಟೊಂದು ಟಚ್ ಆಗಿಲ್ಲ, ಲೈಟಾಗಿ ಟಚ್ ಆಗಿದೆ, ಜಸ್ಟ್ ಮಾರ್ಕ್ ಆಗಿದೆ ಅಷ್ಟೇ. ಬಟ್ ಬ್ಯಾಕ್ ಟೈರ್ ಅಷ್ಟು ಊಸ್ಟ್ ಆಗಿಲ್ಲ ಫ್ರಂಟ್. ಸೊ ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಈ ಒಂದು ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ಇವಾಗ ಏನಾದರೂ ಬೇರೆ ಸ್ವಲ್ಪ ಕಾರ್ ಸಸ್ಪೆನ್ಷನ್ ಇದು ಮಾಡಿ ಹೈಟ್ ಮಾಡಿಸ್ಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇಲ್ಲ. ಇಲ್ಲಾಂದರೆ ಹೊಸ ಟೈರು, ಹೊಸ ವೀಲಿಗೇನು ಪ್ರಾಬ್ಲಮ್ ಇಲ್ಲ. ಹೊಸ ಟೈರು 5 ಟೈರ್ ಹೊಸದು ಹಾಕ್ಸಿದ್ದೆ ನಾನು ಆ್ಯಕ್ಚುಲಿ. ಸೊ 5 ಟಯರು ಹೋಗ್ಬಿಟ್ರೆ ಸುಮ್ಮನೆ ತೊಂದರೆ, ಖರ್ಚು ಜಾಸ್ತಿ ಆಗುತ್ತೆ. ಸೊ ಟಯರ್ ಚೆನ್ನಾಗಿರಬೇಕು ಅಂದರೆ ನಾನು ಫಸ್ಟು ಇದನ್ನು ಹೈಟ್ ಮಾಡಿಸ್ಬೇಕು. ಸೊ ಬನ್ನಿ, ಏನೂ ಮಾಡೋಕ್ಕಾಗಲ್ಲ. ಫಸ್ಟು ನಾವು ಹೋಗಿ ನಮ್ಮ ಟ್ರಿಪ್ ಮುಗಿಸ್ಕೊಂಡು ಬರೋಣ. ವೆಲ್ಕಮ್ ಟು ಸಾಂಸ್ಕೃತಿಕ ನಗರಿ ಮೈಸೂರು. ಸದ್ಯಕ್ಕೆ ಮೈಸೂರು ರೀಚ್ ಆಗಿದ್ದೀವಿ. ಮೈಸೂರಿಂದ ನಮ್ಮ ಪ್ರಯಾಣ ಇವಾಗ ಹುಣಸೂರು ರೋಡಲ್ಲಿ ಹೋಗ್ತಾ ಇದೆ KR ನಗರ ಕಡೆಗೆ. KR ನಗರದಿಂದ ಹೋಗಿ ಅಲ್ಲಿಂದ ಇಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ಅಲ್ಲೋಗಿ ಅಪ್ಡೇಟ್ ಮಾಡ್ತೀನಿ. ಇನ್ ಬಿಟ್ವೀನ್ ಒಂದು ಕಡೆ ಜಾಗದಲ್ಲಿ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕು. ಏನು ಬೇಕು? ಸಿಗ್ನಲ್ ಅಲ್ಲಿ ನಿಲ್ಲಿಸಿದಾಗ ಬಬಲ್ಸ್ ನೋಡ್ಬಿಟ್ಲು, ಬಬಲ್ಸ್ ಬೇಕು ಅಂತ ಅಳ್ತಾ ಇದ್ದಾಳೆ. ಈ ಸಿಗ್ನಲ್ ಇಂದ ಸೀದಾ ಹೋದ್ರೆ ಹುಣಸೂರು ಕಡೆಗೆ ಹೋಗ್ತೀವಿ. ಈ ಕಡೆ ರೈಟ್ಗೆ ಹೋದ್ರೆ KRSಗೆ ಹೋಗ್ಬೋದು. ನಾವಿವಾಗ ಸ್ಟ್ರೈಟ್ ಆಗಿ ಹೋಗ್ಬೇಕು ಹುಣಸೂರು ಕಡೆಗೆ. ಬಟ್ ಹುಣಸೂರು ತನಕ ಹೋಗಲ್ಲ, ಮಧ್ಯ ಬೆಳಿಗ್ಗೆ ಹತ್ರ ರೈಟ್ ತಗೊಂಡು ನಮ್ಮ ಪ್ರಯಾಣ KR ನಗರ ಕಡೆಗೆ ಹೋಗುತ್ತೆ. ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಟೈಮು. ಹೋಗಿ ಲೈಟಾಗಿ ಏನಾರ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ಹೊರಡೋಣ. ಇಲ್ವಾಲ್ ಹತ್ರ ಬಂದಿದ್ದೀನಿ. ಇವಾಗ ಇಲ್ವಾಲ್ದಲ್ಲಿ ಬಂದು ಗಾಡಿ ನಿಲ್ಲಿಸಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಹಿಂದೆ ಆಶೀರ್ವಾದ್ ಗ್ರ್ಯಾಂಡ್. ಆಲ್ಮೋಸ್ಟ್ ನಾವು ಪ್ರತಿ ಸರಿ ಕೊಡಗು ಹೋದಾಗ, ಮೈಸೂರಿಗೆ ಬಂದಾಗ ಆ್ಯಂಡ್ ಆ ಕಡೆ ಎಲ್ಲರೂ ಬೇರೆ ಕಡೆ ಹೋದಾಗೆಲ್ಲ ಈ ರೂಟಲ್ಲಿ ಬಂದರೆ ಆಲ್ಮೋಸ್ಟ್ ಇಲ್ಲೇ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು ನಾವು. ತಿಂಡಿ ತಿಂದ್ರು ಅಂದರೆ ಹೋಗ್ಬಿಟ್ಟು ಚಿಪ್ಸು ಅದು ಇದು ತಿಂತಾಳು ನೋಡಿ ಅವಳು. ಕೆಳಗಡೆ ಫುಲ್ ಆಗಿದೆ, ಅದಕ್ಕೆ ಮೇಲ್ಗಡೆ ಕಳಿಸ್ತಾ ಇದ್ದಾರೆ. AC ಡೈನಿಂಗ್ ಹಾಲ್. ಅಮ್ಮ ಇಡ್ಲಿ ತಿಂತೀಯಾ ದೋಸೆ ತಿಂತೀಯಾ? ಪಾರು ಮೋನ ನಿಂಗೇನು ಬೇಕು? ಏನು ಬೇಡವಾ? ಓಹ್ ನೀನು ತಿನ್ನಬಾರ್ದಲ್ಲ. ಪಾರು ನಿಂಗೇನು ಬೇಕು? ಇಡ್ಲಿ ಬೇಕಾ ದೋಸೆ ಬೇಕಾ? ಹಾಂ ದೋಸೆ ಅಂದರೆ ಅದು ತಿನ್ನಬಾರ್ದು. ಇವಾಗ ಬಾಲ್ಕನಿಗೆ ಬಂದು ಕೂತ್ಕೊಂಡ್ರೆ ಆರಾಮಾಗಿ ಹೊರಗಡೆ ವ್ಯೂ ರೋಡ್ ನೋಡ್ಕೊಂಡು ಡೈನಿಂಗ್ ಹಾಲ್ ಟೇಬಲಲ್ಲಿ ಕೂತ್ಕೊಂಡು ಆರಾಮಾಗಿ ಬ್ರೇಕ್ಫಾಸ್ಟು, ಡಿನ್ನರು, ಲಂಚು ಏನು ಬೇಕಾದ್ರೂ ಮಾಡ್ಬೋದು ಇಲ್ಲಿ. ಎಲ್ಲೇ ಹೋದರೂ ನಮ್ಮಮ್ಮ ಬರೀ ಮಸಾಲೆ ದೋಸೆ. ಎ ಸಿ ಹಾಕಿದ್ದಾರೆ ಅಂತ ಹೋಗಿ ಮನೇಲಿ ಕೂತವ್ರೆ. ನಮ್ಮಮ್ಮಂಗೆ ಸ್ವಲ್ಪ AC ಅಲರ್ಜಿ. ಸೊ AC ಆಗಲ್ಲ. AC ಅಂದರೆ ಬೇಗ ಕೋಲ್ಡ್ ಆಗೋದು, ಕೆಮ್ಮು, ನೆಗಡಿ ಎಲ್ಲ ಸ್ಟಾರ್ಟ್ ಆಗೋಗುತ್ತೆ. ಅದಕ್ಕೆ ಹೋಗಲ್ಲ, ಮೂಲೆ ಕೂತ್ಬಿಟ್ಟಿದ್ದಾರೆ. ಸ್ಕ್ರೀನ್ ಬೇರೆ ಇದೆಯಲ್ಲ, ಬೆಚ್ಚಗಿರುತ್ತೆ ಅಂತ. ಇಡ್ಲಿ, ವಡೆ, ದೋಸೆ ತಿನ್ಕೊಂಡು ಇವಾಗ ಹೊರಡ್ತೀವಿ. ಜೊತೆಗೊಂದು ಕಾಫಿನೂ ಕುಡಿದ್ವಿ, ಸೂಪರ್ ಆಗಿತ್ತು. ಇಲ್ಲಿಂದ ಇವಾಗ ನಮ್ಮ ಪ್ರಯಾಣ ಹೇಳಿದ್ನಲ್ಲ ಅವಾಗಲೇ KR ನಗರ ಕಡೆಗೆ. ಸೊ ಬನ್ನಿ, ಇಲ್ಲಿಂದ ಹೊರಟ್ಬಿಟ್ಟು ಮತ್ತೆ ಎಲ್ಲಾದರೂ ಬ್ರೇಕಲ್ಲಿ ಸಿಗ್ತೀನಿ. ಅಮ್ಮ ಮೀಸೆ ಹಿಂಗೆ ಬೇಡ ಅಂತೀನಿ. ಹೆಂಗಿದೆ ನೋಡು, ಸ್ವಲ್ಪ ಈ ಕಡೆ ನೋಡು, ಈ ಥರ ಚೆನ್ನಾಗಿದ್ಯಾ? ಸ್ವಲ್ಪ ಇನ್ನ ಸ್ವಲ್ಪ ಉದ್ದ ಬರ್ಬೇಕು, ಆವಾಗಲೇ ತಿರ್ಸಕ್ಕಾಗದು. ಪಾಪ ಚೆನ್ನಾಗಿದ್ದೇನೆ.
ಈ ಸೈಡು ಇನ್ನೊಂದು ಸ್ವಲ್ಪ ಉದ್ದ ಬಂದ್ರೆ ಬೆಳೆಸ್ತಾ ಇದೀನಿ. ಸೊ ಬನ್ನಿ ಹೊರಡೋಣ ಸ್ನೇಹಿತರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ನಾನು ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ ರೀಚ್ ಆಗ್ತೀನಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಿಗೆ ಬಂದಿದ್ದೀನಿ, ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನು. ಸೊ ಅಲ್ಲಿ ಬಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ರೀಚ್ ಆಗ್ತೀವಿ. ಎಲ್ಲಿ ಪಾರ್ಕಿಂಗ್ 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 ಎಲ್ಲ ತೋಟದೊಳಗಡೆ ಎಲ್ಲ ಕುತ್ಕೊಂಡು ಆರಾಮಾಗಿ ಇದು ಮಾಡ್ತಿದ್ದಾರೆ. ಹಾಂ ಇಲ್ಲೇ ಪಾರ್ಕಿಂಗ್ ಇಲ್ಲೇ ನಿಲ್ಸ್ಕೊಳ್ಳೋಣ ಅಲ್ಲ. ನೀವು ಇಲ್ಲೇ ಹೇಳ್ಕೊಡಿ, ಮತ್ತೆ ಅಲ್ಲಿಂದ ನಡೀತೀರಾ? ಹಾಂ ನೀವು ಇಲ್ಲೇ ಹೇಳ್ಕೊಳ್ಳಿ. ಸ್ನೇಹಿತರೆ ನಾವು ಆಲ್ರೆಡಿ ರೀಚ್ ಆಗಿದ್ವಿ. ಸೊ ನೋಡ್ತಾ ಇರಬಹುದು ಫುಲ್ಲು ಪಾರ್ಕಿಂಗ್ ಆಗಿದೆ. ವೆಹಿಕಲ್ಸ್ ಎಲ್ಲ ಈ ಕಡೆ ಬೈಕು 2 ವೀಲರ್ ಪಾರ್ಕಿಂಗು, ಆ ಕಡೆ 4 ವೀಲರ್ ಪಾರ್ಕಿಂಗು. ಹಾಂ ಏನಮ್ಮ ಹಾಂ ಕೊಡ್ತೀನಿ, ಆಮೇಲೆ ಹೋಗೋಗ್ತಗೋಣ. ಸೊ ನಾನಿವಾಗ ಬಂದು ರೀಚ್ ಆಗಿದ್ದೀನಿ. ಹೇಳ್ತೀನಿ ಎಲ್ಲಿಗೆ ಬಂದಿದ್ದೀನಿ, ಯಾವ ಕಾರಣಕ್ಕೋಸ್ಕರ ಬಂದಿದ್ದೀನಿ ಅಂತ. ಸ್ನೇಹಿತರೆ ಇವಾಗ ಹೇಳ್ತಾ ಇದ್ದೀನಿ, ನಾನು ಬಂದಿರ್ತಕ್ಕಂಥದ್ದು ಇರಮ್ಮು ಅಲ್ಲಿ ನೋಡಿ, ಈಗ ಮೊಟ್ಟೆ ಮಾಡಲ್ಲ. ನಾನು ಇವಾಗ ಬಂದಿರತಕ್ಕಂಥದ್ದು ಶ್ರೀ ಕ್ಷೇತ್ರ ಕಪ್ಪುಡಿಗೆ. ಸೊ ಇಲ್ಲಿ ನನ್ನ ಮಗಳ ಮುಡಿ ಕೊಡೋ ಒಂದು ಹರಕೆ ಹೊತ್ಕೊಂಡಿದ್ವಿ, 3ನೇ ವರ್ಷಕ್ಕೆ ಮುಡಿ ಕೊಡ್ತೀವಿ ಅಂತ. ಸೊ ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಶ್ರೀ ಕ್ಷೇತ್ರ ಕಪ್ಪುಡಿಗೆ ಬಂದಿದ್ದೀನಿ. ಮೈಸೂರಿಂದ KR ನಗರದಿಂದ ಹೆಬ್ಬಾಳ ಅಂತ ಒಂದು ಜಾಗದಲ್ಲಿ ಶ್ರೀ ಸಿದ್ದಪ್ಪಾಜಿ ಮಂಟೇಸ್ವಾಮಿ ರಾಜಪ್ಪಾಜಿ ಅವರ ಗದ್ದಿಗೆ ಇದೆ ಇಲ್ಲಿ. ಆ ಒಂದು ಜಾಗಕ್ಕೆ, ಆ ಒಂದು ಶ್ರೀ ಕ್ಷೇತ್ರಕ್ಕೆ ಬಂದಿದ್ದೀನಿ. ಓನಮ್ಮ ಹಾಂ ಎತ್ತ ಕೊಟ್ಟಿನಿ. ಫಸ್ಟು ಹೋಗಿ ಏನಕ್ಕೆ ಬಂದಿರೋದು ನಾವು ಹೇಳು? ಮೊಟ್ಟೆ ಮಾಡಕ್ಕೆ, ಪಾರುಗೆ ಮೊಟ್ಟೆ ಹೊಡಿಯಕ್ಕೆ ಬಂದಿರೋದು. ಫಸ್ಟ್ ಹೋಗಿ ಮೊಟ್ಟೆ ಹೊಡ್ಸ್ಕೊಂಡು ಗುಂಡು ಹೊಡ್ಸ್ಕೊಂಬರೋಣ. ಹಾಯ್ ಮಾಡಿಲ್ಲ, ಹಾಯ್ ಮಾಡು, ನಾನು ಗುಂಡು ಹೊಡ್ಸ್ಕೊಂಬರ್ತೀನಿ ಅನ್ನು. ಸೊ ನನ್ನ ಇವ್ರದ್ದು ಮುಡಿ ಕೊಡುವ ಒಂದು ಕಾರ್ಯಕ್ರಮ ಹೋಗ್ತಾ ಇದ್ದೀವಿ ಇವಾಗ. ಸೊ ಇಲ್ಲಿ ಆಕ್ಚುಲಿ ಅಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಜನ ಬರ್ತಾ ಇದ್ದಾರೆ. ಅವರೆಲ್ಲ ಅಲ್ಲಿ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾ ಇರೋದು. ಇಲ್ಲಿ ಆಕ್ಚುಲಿ ಲಕ್ಷ್ಮಣ ತೀರ್ಥ ನದಿ ಹರಿಯುತ್ತೆ. ಆ ಒಂದು ನದಿಗೆ ಹೋಗಿ ಪುಣ್ಯ ಸ್ನಾನ ಮಾಡಿಕೊಂಡು ಬಂದು ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬರ್ತಾರೆ. ಬ್ಯಾಕ್ ಗ್ರೌಂಡಲ್ಲಿ ನೀವು ಕೇಳಿಸ್ಕೊತಾ ಇರ್ಬೋದು, ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಇವಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥ ಭಕ್ತಾದಿಗಳು ಸೋಪು ಶಾಂಪೂ ಅದೇ ರೀತಿ ಬಟ್ಟೆನಲ್ಲಿ ಒಗೆಯೋತಕ್ಕಂಥದ್ದಾಗಿರ್ಬೋದು ಮಾಡಬಾರ್ದು. ಕಾರಣ ಏನಕ್ಕೆ ಅಂದರೆ ಈ ಒಂದು ಲಕ್ಷ್ಮಣ ತೀರ್ಥ ನದಿ ಹೋಗಿ KRSಗೆ ಹೋಗುತ್ತೆ. KRSಯಿಂದ ಈ ಒಂದು ನೀರು ಬೆಂಗಳೂರಿಗೆ ಬರುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ, ಹಲವಾರು ಕಡೆ ಈ ಒಂದು ನೀರನ್ನ ಸರಬರಾಜು ಆಗುತ್ತೆ. ಆದ್ದರಿಂದ ಅಲ್ಲೆಲ್ಲ ಫಿಲ್ಟರ್ ಆಗಿ ನಮ್ಮ ಮನೆಗೂ ಬರೋದಿದ್ದೇನೆ. ಸೊ ಆ ಒಂದು ಕಾರಣದಿಂದಾಗಿ ನೀರು ಮಾಲಿನ್ಯಗೊಳ್ಳಬಾರ್ದು ಅನ್ನೋ ಕಾರಣದಿಂದಾಗಿ ಇವರು ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೋಪ್ ಹಾಕೋದಾಗಲಿ ಶಾಂಪೂ ಹಾಕೋದಾಗಲಿ ಮಾಡಬಾರ್ದು ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ನನ್ನ ಮಗಳ ಮುಡಿ ಕೊಡುವ ಒಂದು ಹರಕೆನ ನಮ್ಮಮ್ಮ ಬೇಡ್ಕೊಂಡಿದ್ರು ದೇವ್ರ ಹತ್ರ. ಸೊ ಅವಳಿಗೆ ಅವಾಗವಾಗ ಹುಷಾರಿಲ್ಲ ಆಗ್ತಿತ್ತು. ಈ ಒಂದು ಕಾರಣಕ್ಕಾಗಿ ಅಮ್ಮ ದೇವ್ರ ಹತ್ರ ಬೇಡ್ಕೊಂಡಿದ್ರು. ಸೊ 3ನೇ ವರ್ಷಕ್ಕೆ ಮುಡಿ ಕೊಡೋಕ್ಕೆ ಕರ್ಕೊಂಬರ್ತೀವಿ ಅಂತ. ಸೊ ಅದೇ ರೀತಿ 3ನೇ ವರ್ಷ ಇನ್ನೇನು ಬರೋ ತಿಂಗಳು ಅವಳ 3ನೇ ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷಕ್ಕೆ ಬೀಳುತ್ತೆ. ಸೊ ಅದರೊಳಗಡೆ ಬಂದು ದೇವಸ್ಥಾನದಲ್ಲಿ ಈ ಒಂದು ಮುಡಿ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಬಂದ್ವಿ. ಸೊ ಅದೇ ರೀತಿ ಮೌನಾಗೂ ಕೂಡ ಪಂಚಮುಡಿ ಅಂತ ಹೇಳ್ತೀವಲ್ಲ, ಮುಷ್ಟಿ ಅಂತ ಹೇಳ್ತೀವಿ, ಅದನ್ನು ಕಟ್ ಮಾಡ್ತೀವಿ ಅಂತ ಅದನ್ನು ಹರಕೆ ಹೊತ್ಕೊಂಡಿದ್ರು. ಸೊ ಅದೇ ರೀತಿ ಅವಳನ್ನೂ ಕೂಡ ಕರ್ಕೊಂಬಂದಿದ್ವಿ. ಅವಳಿಗೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, SSLC ಎಕ್ಸಾಮ್ ಕೂಡ ಇದೆ ಅವಳಿಗೆ. ಸೊ ಅದರೊಳಗಡೆ ಈ ಒಂದು ದೇವಸ್ಥಾನದ ಒಂದು ಏನು ಕಾರ್ಯಕ್ರಮ ಇದೆ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದು. ನನ್ನ ಮಗಳ ಗೆಟಪ್ ಚೇಂಜ್ ಆಗಿದೆ ನೋಡಿ, ಇಲ್ಲಿ ಪಾರು ನೋಡಿಲಿ, ಮೊಟ್ಟೆ ಪಾರು ಮೊಟ್ಟೆ ಆದ್ಲು. ಸೊ ನೆಕ್ಸ್ಟ್ ಹೋಗಿ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು.
ಇವಾಗ ಇಲ್ಲಿಂದ ಹೋಗಿ ಪೂಜೆ ಸಾಮಾನೆಲ್ಲ ತಗೊಂಡು ದೇವರ ಒಂದು ದರ್ಶನ ಮಾಡಿಕೊಂಡು ಹೋಗ್ಬೇಕು. ಇವಳು ಪಂಚಮುಡಿ ಕೊಟ್ಲು, ನನ್ನ ಮಗಳು ಫುಲ್ ಮುಡಿ ಕೊಟ್ಲು. ಸೊ ಮುಗಿಸ್ಕೊಂಡು ಇವಾಗ ಸೊ ಬನ್ನಿ ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗೋಣ. ವರ್ಷದ 365 ದಿನಾನೂ ಕೂಡ ಈ ಒಂದು ದೇವಸ್ಥಾನ ಓಪನ್ ಇರುತ್ತೆ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಬಂದು ದೇವರ ಒಂದು ದರ್ಶನನ ಪಡಿಬೋದು. ಆದರೆ ಈ ಒಂದು ವಿಶೇಷ ದಿನಗಳು ಅಂದರೆ ಶಿವರಾತ್ರಿಯಿಂದ ಯುಗಾದಿ ತನಕ ನಡೀತಾ ಇರ್ತಕ್ಕಂಥ ಈ ಒಂದು ಜಾತ್ರೆಗೆ ಜನ ಜಾಸ್ತಿ ಬರೋದು. ಆ್ಯಂಡ್ ಈ ಒಂದು ಟೈಮಲ್ಲೇ ಇಲ್ಲಿ ಈ ಅಂಗಡಿಗಳಾಗಿರ್ಬೋದು, ಜಾತ್ರೆಯ ಒಂದು ಸಡಗರ ಇರುತ್ತೆ. ಅದು ಬಿಟ್ಟರೆ ಬೇರೆ ದಿನಗಳಲ್ಲಿ ಬಂದರೆ ಇಲ್ಲಿ ಏನೂ ಇರಲ್ಲ ಸ್ನೇಹಿತರೆ. ಬರೀ ಇಲ್ಲಿ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಹೊರತು ಇಲ್ಲಿ ಯಾವ ರೀತಿ ಅಂಗಡಿ ಆಗಲಿ ಪೂಜೆ ಸಾಮಾನುಗಳಾಗಲಿ ಏನೂ ಸಿಗಲ್ಲ. ಈ ಒಂದು ಜಾತ್ರೆ ಸಮಯ ಬಿಟ್ಟು ಬೇರೆ ಯಾವುದೇ ದಿನ ಬಂದರೂ ಕೂಡ ಇಷ್ಟೊಂದು ಜನ ಇರಲ್ಲ. ಅಮ್ಮಮ್ಮ ಅಂದರೆ 4-5 ಜನ ಕಾಣಿಸ್ಬೋದು. ಎಲ್ಲರೂ ದೂರದಿಂದ ಬಂದಿರತಕ್ಕಂಥವ್ರು, ಗೊತ್ತಿಲ್ಲದೆ ಬಂದಿರತಕ್ಕಂಥವ್ರು, ಅಥವಾ ಈ ಥರ ಏನೋ ದೇವರ ದರ್ಶನ ಪಡಿಬೇಕು ಅಂತ ಬಂದವರು, ಆ ಥರ ಒಂದು ಸ್ವಲ್ಪ ಜನ ಇರ್ತಾರೆ ಅಷ್ಟೇ. ಈ ರೀತಿ ಒಂದು ಜಾತ್ರೆಯ ಸಮಾರಂಭ ಇರೋದೇ ಇಲ್ಲ. ಇಲ್ಲಿ ನೋಡ್ತಿದ್ದಾರಲ್ಲ ಸ್ನೇಹಿತರೆ, ಇವಾಗೇನು ನಾವು ಇಷ್ಟೊತ್ತು ಈ ಒಂದು ಕ್ಯೂವಲ್ಲಿ ನಿಂತ್ಕೊಂಡು ಆ ಜನ ಜಂಗುಳಿ ಮಧ್ಯ ತಳ್ಳಾಡ್ಕೊಂಡು ನೂಕಾಡ್ಕೊಂಡು ಬಂದ್ವಿ. ಈ ಒಂದು ಪುಣ್ಯ ಕ್ಷೇತ್ರದ ಒಂದು ಮುಖ್ಯ ಒಂದು ಇದೆ ಅಂತಲೇ ಹೇಳ್ಬೋದು. ಇದು ರಾಜಪ್ಪಾಜಿಯವರ ಗದ್ದಿಗೆ. ಈ ಗದ್ದಿಗೆಗೆ ಇಲ್ಲಿ ಶಿವರಾತ್ರಿಯಿಂದ ಯುಗಾದಿವರೆಗೂ ಪೂಜೆ ನಡೆಯುತ್ತೆ. ಅದು ಬಿಟ್ಟರೆ ಬೇರೆ ದಿನಗಳಲ್ಲಿ ಈ ಒಂದು ಗದ್ದಿಗೆಗೆ ಯಾವುದೇ ರೀತಿ ಪೂಜೆ ನಡೆಯಲ್ಲ. ಅದೇ ರೀತಿ ಈ ಥರ ಒಂದು ಜಾತ್ರೆ ಸಮಾರಂಭ ಕೂಡ ಇರಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನೋಡಿದ್ರಿ ಎಷ್ಟು ರಶ್ ಇತ್ತು ಅಂತ. ಇಲ್ಲಿ ತುಂಬ ಅಂದರೆ ತುಂಬಾ ರಶ್ ಇತ್ತು, ಜನ ಜಾಸ್ತಿ ಇದ್ದಾರೆ. ಫಸ್ಟ್ ಆಫ್ ಆಲ್ ಸಂಡೇ ಬೇರೆ. ಅದು ಅಲ್ಲದೆ ಇವಾಗ ಇದು ಒಂದು ದೇವರ ಒಂದು ಜಾತ್ರೆ ಸೀಸನ್ ಇದು. ಸೊ ಆದ್ದರಿಂದ ಸ್ವಲ್ಪ ಜನ ಜಾಸ್ತಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇನ್ನೇನು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಅಲ್ಲಿಂದ ನಮ್ಮ ಪ್ರಯಾಣ ಮನೆ ಕಡೆ ಅಂದರೆ ಬೆಂಗಳೂರು ಕಡೆ ಸಾಗುತ್ತೆ. ದೇವಸ್ಥಾನದಿಂದ ಹೊರಡೋಕ್ಕೂ ಮುಂಚೆ ಮನೆಗೇನಾದ್ರು ತೊಗೊಂಡೋಗೋಣ ಅಂತ ನಮ್ಮಮ್ಮ ಹೋಗ್ಬಿಟ್ಟು ಅಂಗಡಿ ಎದುರುಗಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಕಡಲೆಪುರಿ, ಮಿಕ್ಸರು, ಬಟಾಣಿ ಅದು ಇದು ಅಂತೆಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದಾರೆ. ಯಾಕಂದರೆ ನಮ್ಮ ಅಪ್ಪಂಗೆ ಈ ಕಡಲೆಪುರಿ ಮತ್ತು ಮಿಕ್ಸರ್ ಅಂದರೆ ತುಂಬ ಇಷ್ಟ, ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಲ್ಲಿ. ಅದಕ್ಕೆ ನಮ್ಮಮ್ಮ ಪರ್ಚೇಸಿಂಗ್ ಹೋಗಿದ್ದಾರೆ. ಜನ ಜಂಗುಳಿ ಮಧ್ಯ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬಂದ್ವಿ. ಅದೇ ರೀತಿ ನಾವು ಹರಕೆ ಹೊತ್ಕೊಂಡಂಗೆ ನನ್ನ ಪಾರುದು ಕೂದಲು ಕೊಟ್ಟಾಯಿತು, ಬೋಡಿ ಆದ್ಲವಳು. ಸೊ ದೇವರ ದರ್ಶನ ಕೂಡ ಆಯಿತು. ಮುಗಿಸ್ಕೊಂಡು ಇವಾಗ ವಾಪಸ್ ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ ಸಾಗುತ್ತೆ. ಸೊ ನಾನು ಸ್ನೇಹಿತರೆ ಈ ಒಂದು ದೇವಸ್ಥಾನಕ್ಕೆ ಚಿಕ್ಕ ವಯಸ್ಸಿಂದನೇ ಬರ್ತಾ ಇದ್ದೆ. ಒಂದು ಹೆಚ್ಚು ವರ್ಷ ಕರ್ಕೊಂಡ್ಬಂದಿದ್ವ, 14 ವರ್ಷ ಕಂಟಿನ್ಯೂ ಆಗಿ ಬಂದೆ ಊಟದಾಗ್ಲಿಂದ. ಅದಾದ್ಮೇಲಿಂದ ಸ್ವಲ್ಪ ಗ್ಯಾಪ್ ಆಯಿತು. ಅದಾದಮೇಲೆ ತುಂಬ ವರ್ಷ ಆದಮೇಲೆ ಇವತ್ತು ಬರ್ತಾ ಇರೋದು ಒಂದು ದೇವಸ್ಥಾನಕ್ಕೆ. ಆದರೆ ನಮ್ಮಮ್ಮ ಕಂಟಿನ್ಯೂ ಆಗಿ ಬರ್ತಾ ಇದ್ದಾರೆ. 30-35 ವರ್ಷದಿಂದ ಕಂಟಿನ್ಯೂ ಆಗಿ ಬರ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಈ ಒಂದು ಏನು ಟ್ರಿಪ್ ಇತ್ತು ಮುಗೀತು. ದೇವರ ದರ್ಶನ ಎಲ್ಲ ಮಾಡಿಕೊಂಡು ಸೊ ವಾಪಸ್ ನಾವು ಇವಾಗ ಹೊರಡ್ತೀವಿ. ಹಾಗಾದರೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.